ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ. ನಾನು ಚಲೋ ಇದ್ದು ನೋಡ್ರಿ. ಬರೀ ಫ್ರೆಂಡ್ಸ್, ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಂತ. ಇವತ್ತು ಹ್ಯಾಪಿ ಫಾದರ್ಸ್ ಡೇ ಅದ ರೀ. ನಮ್ಮ ಪಪ್ಪ ಮಿಸ್ ಮಾಡ್ಕೋತೀವಿ ರೀ ಪಪ್ಪಗಂದ್ರೆ. ಹ್ಯಾಪಿ ಫಾದರ್ಸ್ ಡೇ ಪಪ್ಪ. ಯಾಕಂತಂದ್ರೆ ನಾವು ಅಷ್ಟೇ ಒಂದು ಎಷ್ಟು ಇದ್ದು ನೋಡ್ರಿ, ನಂದು ಏಜ್ 13 ಎಷ್ಟು ಇತ್ತು ರೀ. ನಾನು ದೊಡ್ಡಕ್ಕಾಗಿದೆ ಆಲ್ರೆಡಿ. ಅವಾಗ ನಾನು 13 ಏಜ್ ಒಳಗೆ ಅದನ್ನ ದೊಡ್ಡಕ್ಕಾಗ ಒಂದು ತಿಂಗಳಿಗೆ 1.5 ತಿಂಗಳು ತೀರ್ಕೊಂಡ್ರು ಅವರು. ಎಲ್ಲ ಕುಂದ್ರಿಸಿ ಕಾರ್ಯಕ್ರಮ ಅದೆಲ್ಲ ಮಾಡಿ ಅದ್ಮ್ಯಾಗೆ ತೀರ್ಕೊಂಡ್ರು ನನ್ನ ಪಪ್ಪ. ಅದು ತೀರ್ಕೊಂಡದ ಮ್ಯಾಗ ಒಂದು ವರ್ಷನೇ ಆಗಿತ್ತು ನನ್ನ ಮ್ಯಾರೇಜ್ ಆಯ್ತು ರೀ ಫ್ರೆಂಡ್ಸ. ನಮ್ಮ ಯಜಮಾನ್ರು, ನಮ್ಮ ಪಪ್ಪ ಜನವರಿ 9ನೇ ತಾರೀಕು ತೀರ್ಕೊಂಡಾರಿ. ಮತ್ತು ನಮ್ಮದು ಯಜಮಾನ್ರು ಜನವರಿ 9 ತಾರೀಕೆ ಹುಟ್ಟ್ಯಾರಿ. ಅದೊಂಥರ ಕಂಡುಬಿಡಿ ಖುಷಿ ಆಗ್ತದ್ರಿ. ಯಾಕಂದ್ರೆ ಜನವರಿ 9 ತಾರೀಕು ಅವ್ರು ತೀರ್ಕೊಂಡ್ರ. ಅವ್ರು ಹೋದ್ರಿ, ನಾವು ಬಿಟ್ಟೆಲ್ಲ ಅವ್ರು ಹೋದ್ರು. ಬಟ್ ಅವ್ರ ಸ್ಥಾನದಾಗ ನಿಂತು ನನ್ನ ಲೈಫ್ ಒಳಗೆ ಬಂದಿದ್ದು ನಮ್ಮ ಯಜಮಾನ್ರಿಗೆ. ಜನವರಿ 9ನೇ ತಾರೀಕಿಗೆ ಅವ್ರು ಹುಟ್ಟಿದ ದಿನ ನಮ್ಮ ಯಜಮಾನ್ರದು. ನಮ್ಮ ಪಪ್ಪ ತೀರ್ಕೊಂಡಿದ್ದು ಅದೇ ದಿನವೇ. ಒಂಥರ ಇದು ಆಗ್ಬಿಡ್ತದೆ ರೀ. ಅಂದ್ರೆ ಅವ್ರು ಹೋದ್ರಿ, ಇವ್ರು ನಮ್ಮ ಲೈಫ್ ಒಳಗೆ ಎಂಟ್ರಿ ಕೊಟ್ಟರು. ನಮ್ಮ ಪಪ್ಪ ಇದ್ದನ್ನು ಇಷ್ಟು ಚಲೋ ನೋಡ್ಕೋತಿದ್ರೆಲ್ಲ ಗೊತ್ತಿಲ್ಲ ರೀ. ನಮ್ಮ ಯಜಮಾನ್ರು ಕೇಳಿದ್ದಕ್ಕಿಂತ ಮೊದಲೇ ಏನು ಅದು ಇದು ತಂದು ಕೊಡ್ತಾರಂತಲ್ರಿ. ಬಟ್ ಯಾವುದಕ್ಕೂ ಏನೋ ಹಿಂಗೆ ಕೊರತೆ ಅಂತ ಇಟ್ಟಿಲ್ಲ ರೀ. ಹಿಂಗೆ ಫ್ರೀಡಮ್ ಅಂತೂ ಫುಲ್ ಅದ ರೀ. ಹಿಂಗೆ ಬೇರೆ ಇದು ಥರ ನೋಡಿಲ್ಲ. ಬೇರೆ ಏನ್ರಿಗೆಲ್ಲ ಇದು ಮಾಡ್ತಾರೆ ನೋಡಿರಿ, ಅದು ಮಾಡಬಾರ್ದು ಇದು ಮಾಡಬಾರ್ದು, ಹಂಗಿರ್ಬಾರ್ದು ಹಿಂಗಿರ್ಬಾರ್ದು, ಅದು ಯಾವ ಥರ ಇಲ್ಲರಿ. ಒಂದು ತಂದೆ ಮಗಳಿಗೆ ಯಾವ ರೀತಿ ನೋಡ್ಕೊತಾರೆ ನೋಡಿರಿ, ಅದೇ ರೀತಿಯೇ ನಂಗೆ ಯಜಮಾನ ನೋಡ್ಕೊಂಡ್ರೆ ಅದು ಕಂಡಪಟ್ಟು ಖುಷಿ ಆಗ್ತದೆ ರೀ ಫ್ರೆಂಡ್ಸ. ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತದೆ. ಅದಕ್ಕೆ ಹ್ಯಾಪಿ ಫಾದರ್ಸ್ ಡೇ ನನ್ನ ಮುದ್ದು ಯಜಮಾನ್ರಿಗೆ. ಖುಷಿ ಅಂದರೆ ಖುಷಿ ಆಗ್ತದೆ ರೀ ಫ್ರೆಂಡ್ಸ. ಅವರು ಆ ರೀತಿ ಇರೋದಕ್ಕೆ ಎಲ್ಲ ಅವರೇ ರೀ. ನಮ್ಗೆ ನಮ್ಮದು ಮದುವೆ ಆದ್ಮ್ಯಾಗ ನಮ್ಮದು ಎಲ್ಲ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲ ಸ್ನಾನ ತುಂಬಿದ್ದು ಎಲ್ಲದು ಪ್ರತಿಯೊಂದೂ ತುಂಬಿದ್ದು ನಮ್ಮ ಯಜಮಾನ್ರಿ ರೀ ನನ್ನ ಲೈಫ್ನಾಗ. ಎಲ್ರಿಗೂ ಆ ಥರ ಸಿಗೋದು ಕಷ್ಟ ರೀ. ಗಂಡ ಸಿಕ್ಕಾರಿ ನಂಗೆ ಅದೃಷ್ಟ ಮಾಡಿ ಅಷ್ಟೇ, ಮತ್ತೇನಿಲ್ಲ ರೀ ಫ್ರೆಂಡ್ಸ. ಬರೀ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಂತ. ನಿಮ್ಮ ಲೈಫ್ ಒಳಗೂ ಈ ರೀತಿ ಯಾರಾದರೂ ಇದ್ರೆ ಕಮೆಂಟ್ ಹಾಕಿರಿ. ನನ್ನ ಲೈಫ್ ಒಳಗೆ ಈ ರೀತಿ ತಂದೆ ಸ್ಥಾನ ತುಂಬ್ಯಾರ ಅಂಥೇಳಿ ಕಮೆಂಟ್ ಹಾಕಿರಿ ಫ್ರೆಂಡ್ಸ. ಮತ್ತು ಈಗ ನಾನು ಹೊರಗೆ ಹೊಂಟೇನಿ ರೀ. ನಾನು ಮೊನ್ನೆ ಶಾಪಿಂಗ್ ಮಾಡೀನಿ, ಅರ್ಧ ಶಾಪಿಂಗ್ ಮಾಡೀನಿ ರೀ. ನಾ ಮೊನ್ನೆ ಹುಡುಗರ್ದು ಸ್ಕೂಲ್ ಅರ್ಧ ಶಾಪಿಂಗ್ ಮಾಡೀನಿ, ಇನ್ನು ಅರ್ಧ ಶಾಪಿಂಗ್ ಮಾಡೋದ ರೀ. ಡಬ್ಬ ಪಿಸ್ವಿ ಮತ್ತು ಅವ್ರಿಗೆ ಒಯ್ ಪುಸ್ತಕ ಪೆನ್ಸಿಲ್ ಇವೆಲ್ಲ ತರವ. ಅದಕ್ಕೆ ಹೊಂಟೇನಿ ರೀ ಮಾರ್ಕೆಟ್ಗೆ. ಬರ್ರಿ ಹೋಗಮಂತ. ಇರೋ ಕುಂದ್ರೆ ಬರ್ತಾರೆ, ಎಕಡೆ ಹೋಗ್ಬೇಡ. ಹಾಂ, ಮಾರ್ಕೆಟ್ಗೆ ಹೋಗಿ ಬರ್ತೀನಿ ರೀ ಫ್ರೆಂಡ್ಸ. ಬರ್ರಿ ಹೋಗಮಂತ. ಬರೀ ಇಲ್ಲಿ ದುಕಾನ್ದಾಗ ಹೋಗಮಂತ ತರ್ಲಕ್ಕ. ಈ ದುಕಾನ್ದಾಗ ಸಿಗ್ತಾವೆ ಡಬ್ಬ ಪಿಶ್ವಿಗಳು. ಅಂದ್ರೆ ನಮ್ಮ ಮನೆ ಹೋಗಿದ್ನಲ್ರಿ, ಅಲ್ಲಿ ಜರ ತುಟ್ಟಿದ್ದು ಮಕ್ಕಳು ತುಟ್ಟಿದ್ರು. ಹಾಗಾಗಿ ಇಲ್ಲಿ ಅದು ಪುಸ್ತಕ ಮತ್ತು ಡಬ್ಬ ಪಿಶ್ವಿ ಎಲ್ಲ ತಗೋಬೇಕಂತ ಇದಕ್ಕೆಲ್ಲ ಬಂದಿದ್ವಿ. ಏಟು ಸಸ್ತು ಕೊಡ್ತಾರೆ ಅಂತ ದುಡ್ಡು ಕೊಡ್ತಾರೆ ಗೊತ್ತಿಲ್ಲ. ಕೇಳಂಬರಿ ಒಳಗೆ ಹೋಗಿ ಅಲ್ಲೆಲ್ಲ ಮಾರ್ಕೆಟ್ ಸಂತೆ ಮಾಡ್ಕೊಂಬಂದೆ ರೀ ಫ್ರೆಂಡ್ಸ. ಈಗೇನು ಪುಸ್ತಕ ಅದೆಲ್ಲ ತೊಗೊಂಡಿನಿ ರೀ ಅವ್ರದ್ದು. ಭಾಳ ಅಂದ್ರೆ ಭಾಳ ತುಟ್ಟಿ ಹೇಳತ್ತೀರಿ. ಒಂದು 3-4 ದುಕಾನ್ ತಿರುಗಾಡಿದೆ ರೀ. ಬರೀ ಏನೇನು ತೊಗೊಂಡಿನಂತ ಮನೆಗೆ ಹೋಗಿ ತೋರಿಸ್ತೇನೆ ಅಂತ್ರಿ. ಮತ್ತು ಇಲ್ಲಿ ತಿಲ್ಲಕ್ಕೆ ತೊಗೋಬೇಕಂದ್ರೆ ನನಗೆ ಬೇರೆ ಟೈಮ್ ಆಗಿತ್ತು, ಹೋಗ್ಬೇಕಂತ ಹೊಂಟೀನಿ ರೀ. ತಿನ್ಲಿಕ್ಕಂದ್ರೆ ಮಾನ್ಕಾಯಿ ಅದು ಏನರ ಅವನ್ನಂತ ನಾ ಎಲ್ಲ ನೋಡಿದೆ. ಟರ್ಬೋಸ್ಕಾಯಿ, ಮಾನ್ಕಾಯಿ ಏನೂ ಇರಲಿಲ್ಲ, ಎಲ್ಲ ಬೇಕ್ರಿ ಐಟಮ್ಗಳಿದ್ದು. ಅದಕ್ಕಾಗಿಯೇ ನಂಗೆ ಟೈಮ್ ಬೇರೆ ಆಗಿತ್ತಲ್ಲ, ಏನೂ ತೊಳಿಲ್ಲ. ಹುಡುಗರೆಲ್ಲ ಅವರೆಲ್ಲ ಹೇಳಿದ್ರು, ಮಮ್ಮಿ ಏನ್ರೆ ತೊಗೊಂಡ್ಬಾ ತಿನ್ಲಿಕ್ಕೆ ಬರ, ಏನ್ರೆ ತೊಗೊಂಬ ಅಂತಂದರು. ನಂಗೇನು ತೊಗೊಳೋದು ಆಗಿಲ್ಲ ರೀ. ಇಲ್ಲೇ ಲೇಟ್ ಆಗಿತ್ತಲ್ಲ ರೀ ಅದು ತೊಗೊಳಕ್ಕೆ. ಅಂದ್ರೆ ಅವು ಡಬ್ಬ ಪಿಶ್ ಭಾಳ ಅಂದ್ರೆ ಭಾಳ ಇದು 150 ರೂಪಾಯಿ ಒಂದು, 100 ರೂಪಾಯಿ ಒಂದು, ಹೀಗೆಲ್ಲ ಮಾರಕತ್ರು. ಕೈಪಲ್ಯ ಅಂತೂ ಇಟ್ಟು ತುಟ್ಟಾಗದೇನು ಕೇಳೋಕ್ಕೆ ಹೋಗ್ಬೇಡ. ಆ ರೇಂಜಿಗೆ 30 ರೂಪಾಯಿ 40 ರೂಪಾಯಿ ಒಂದೊಂದು ಕಿಲೋ ಹಿಂಗೆ ತುಟ್ಟಾಗಿಬಿಟ್ಟ ನೋಡಿರಿ ಫ್ರೆಂಡ್ಸ. ಬಂದೀನಿ ರೀ ಫ್ರೆಂಡ್ಸ, ಮಾರ್ಕೆಟ್ದಿಂದ ಬಂದೀನಿ. ಏನೇಂತ ತೋರಿಸ್ತೀನಿ ರೀ. ತಿಲ್ಲಕಟ್ಟೆ ತರೋಕ್ಕಾಗಿಲ್ಲ ರೀ ನಂಗೆ ಇವ್ರಿಗೆ. ಯಾಕಂದ್ರೆ ಬಂದು ನಂಗೆ ಲೈವ್ ಮಾಡೋದು, ಹಂಗಾಗಿ ಏನೂ ತಂದಿಲ್ಲ ರೀ. ಬರೀ ನಾನು ಏನೇನು ತೊಗೊಂಬಂದು ಎಷ್ಟು ಖರ್ಚು ಮಾಡ್ಕೊಂಬಂದಿನಿ ಅಂತ ತೋರಿಸ್ತೀನಿ ರೀ. ತಿರ್ಲಿಕ್ಕೆ ಇವ್ರಿಗೆ ಯಾಕೆ ತಂದಿರಂದ್ರೆ ಗಡಬಾಡ ಇತ್ತು ರೀ. ಆಯ್ತು ತಿರ್ಲಿಕ್ಕೆ ಏನಿದ್ದಿಲ್ಲ ರೀ, ಬರೀ ಇದ್ರಾಗಿತ್ತು ರೀ, ಬೇಕ್ರಿ ಒಳಗಿಂದಿತ್ತು. ಮಾನ್ಕಾಯಿ ಬೇಕ್ರಿ ಒಳಗಿಂದ ಜಾಮೂನು ಅವು ಇವಿತ್ತು. ಮಾನ್ಕಾಯಿ ಏನ್ರಿ ತರ್ಬೇಕಂದ್ರೆ ತರದಲ್ಲಿ ನೋಡ ಮಾಡಿ ತರ್ತೀನಿ ರೀ. ಮಾತಾಡೋಕೆ ಬರ್ಲಿಗೆ ನೋಡಮ್ಮ ಸೈಡಿಗೆಲ್ಲ ಇಂತಿಂತ ಗುಳ್ಳಿಗೆ ಮಾತಾಡೋಕೆ ಬರಲ್ಲ. ಅಂತ ಪ್ರಿಯ ಆಗಿಬಿಟ್ರೆ ಗುಳ್ಳಿ. ಉಪ್ಪತ್ತಿನು ನೀರು, ಉಪ್ಪನೇ ನೀರು ಕುಡಿ. ಉಪ್ಪನೇ ನೀರು ಕುಡಿಲಿ ಕಮ್ಮ ಆಗ್ತದ. 2 ಚೆನ್ನಾಗಿ ಉಪ್ಪ ಮತ್ತು ನೀರು ಕುಡಿ ಅಂತ ತೋರಿಸ್ತೀನಿ. ನಮ್ಮ ಏನಂತ ಫ್ರೆಂಡ್ಸ್, ಇದೆ ನಂಗೊಂದು ಬ್ಯಾಗ್ ತೊಗೊಂಡಿದ್ವಿ. ಬಕ್ಕಳು ದಿನ ಇತ್ತು, ಬ್ಯಾಗ್ ತೊಗೋಬೇಕಂತಂದಿಲ್ಲ. ಆಗಿದೆ. ಇಲ್ಲಿ ಹೋದಾಗ ನೋಡ್ತಿದ್ದ ಬರ್ತಿದ್ದ ತೊಗೋದಾಗಿದ್ದಿಲ್ಲ. ಇವತ್ತು ರೊಕ್ಕ ಹಾಕಿದ್ರೆ ಯಜಮಾನ 5 ರೂಪಾಯಿ ಹಾಕಿದ್ರು. ನೋಡೋಣ ತೊಗೋಬೇಕಂತ ತೊಗೊಂಡಿದ್ವಿ. ಇದಕ್ಕೆ 100 ರೂಪಾಯಿ ನೋಡಿರಿ.
ಹಂಗದಂತ ಕಮೆಂಟ್ ಹಾಕ್ತಿದ್ರು 100 ರೂಪಾಯಿ. ರಿಬ್ಬಿನ್ ರೀ ಇವು, ಅಕ್ಕಿ ತಲೆ ರಿಬ್ಬಿನ್ ಹಾಕ್ಲಿಕ್ಕೆ ಇವು 20 ರೂಪಾಯಿ. 10 ರೂಪಾಯಿಗೆ ಒಂದು ಮಗ 20 ರೂಪಾಯಿ. ಮತ್ತು ಏನೇನು ತಗೊಂಡು ತಗೋಬೇಕು. ಇದು ಬ್ಯಾಗ್ ನಟ್ಟಿರೋದು ಟಿಫನ್ ಬಾಕ್ಸ್ ಹಾಕೊಂಡು ಹೋಗಕ್ಕೆ. ಇದಕ್ಕೆ ಇವರು 80 ರೂಪಾಯಿ ಹೇಳಿದ್ರವರು. 60 ರೂಪಾಯಿ ಒಂದು ತಂದಿದ್ದು. 60 ರೂಪಾಯಿ ಇದು 60 ರೂಪಾಯಿ. ಮತ್ತು ಇದು 45 ರೂಪಾಯಿ ರೀ. ಇದು ವಿಜ್ಜಿ ತರಬೇಡಿ, ಅದು ವಿಜ್ಜಿ ಸಾಣ ತಂದೀನಿ. ಇವ್ರಿಗೆ ಸಾರಿ ಡಬ್ಬ ಹಾಕೊಂಡು ಹೋಗ್ಬೇಕು ಬೇಕಾದ್ರೆ ದೊಡ್ಡ ಇವ್ರಿಗೂ ದೊಡ್ಡ ತಂದೀನಿ. ಇದು ನಾನು ವಿಜ್ಜಿ ಸಣ್ಣ ತೊಗೊಂಡಿ ನೋಡ್ರಿ. ಚೋಟ ಬೀಳ್ತಾರೆ ಸಣ್ಣದು ಇಲ್ಲ ಡೋರೆಮಾನದ ಡೋರೆಮಾನೇನು. ಇದಕ್ಕೆ 45. ಮತ್ತು ಇವಾಗ 60 ರೂಪಾಯಿ ಒಂದೊಂದಿರ ಅವು ಬ್ಯಾಗ್ಗಳು ಎಷ್ಟು ಜನ ಹೋಗ್ತಾರೋ ಗೊತ್ತಿಲ್ಲ. ಅವರು ಏನು ಜಲ್ದಿನೇ ಆಗ್ಬೇಕಾಡ್ತಾರೋ ಏನೋ 1 ವರ್ಷ ಹೋಗ್ತಾರೋ ಗೊತ್ತಿಲ್ಲ ರೀ ಫ್ರೆಂಡ್ಸ. ಇವು ಸಾಲಿ ಸೀರೆ ಅಂತಂದಿಲ್ಲ ರೀ. ಇದು ನಾವು ವಿಜ್ಜಿ ಸೀಸ್ ಪೆಂಡ್ಸ್ ಇದು ಬರ್ಲಿಕ್ಕೆ ರೀ. ಇದು ಒಂದು ಮಾಡಲ್ ತಂದೀನಿ. ಈ ಇದು ಏನೈತ್ರಿ ಅದು ಇದು ಕರಲ್ಪೇಟೆ ತೊಗೊಂಬಂದೆ ಬ್ರಷ್ದು. ನನಗೇನು ಗೊತ್ತಾಗ ಪಪ್ಪ ತರ್ತಾರೆ. ಏನಾಗ್ಬಿಡು ಈಗ ಸ್ಕೆಚ್ ಪೆನ್ ನೋಡ್ರಿ 30 ರೂಪಾಯಿ ಒಂದೊಂದು ಅಂತ 2 ತಂದೀವಿ. ಇಬ್ರಿಗೆ ಒಂದೊಂದು ತಂದ್ರೆ ಇಲ್ಲಾಂದ್ರೆಲ್ಲ ಇಬ್ರಿಗೆ ಒಂದೊಂದು ತೊಗೊಂಬಂದಿರಿ. ಈ ಸೀಸ್ ಪೆನ್ಸಿಲ್ ಬಾಕ್ಸ ಒಳಗ ಲಬ್ಬರನ್ನೇ ಕೋಚ್ ಕಟ್ರ. ಇದು ಸೀಸ್ ಪೆನ್ಸಿಲ್ ಬಾಕ್ಸ್ ಅದ ನೋಡ್ರಿ. ಇದೊಂದು 50 ರೂಪಾಯಿ. ಸೀಸ್ ಪೆನ್ಸಿಲ್ ಬಾಕ್ಸ್ ಇಲ್ಲದು, ಅದ್ರೊಳಗೆ ಕೋಚ್ ಕಟ್ರ ಕೊಲೆ ಬರವ. ನೀ ಹ್ಯಾಂಗ್ ತಿಳ್ಕೊಂಡಿದ್ಯವ್ವ. ಮತ್ತೆ ಪೆನ್ಸಿಲ್ ಅವು ತಲಾಕ ಸಣ್ಣ ಇರ್ಲಾಕ ಬಿಡು. ಹಾ ಪೆನ್ಸಿಲ್ ಅವು ಬ್ಯಾರವ್ರಿಗಂತ ಕುಟ್ಟಾರ ಅವರು. ಇರ್ಲಾಕ ಬಿಡು, ತೆಗಿ ಇಡು. ಇದೊಂದ್ರಿ ರಬ್ಬರ್ ಬಾಕ್ಸ್. ಬಕ್ಕುಲ್ ಮಮ್ಮಿ ತಂದಲ್ರಿ. ಇದು 60 ರೂಪಾಯಿಗೆ ಅಂತ ಹೇಳಿ ರಬ್ಬರ್ ಬಾಕ್ಸ್. ಇದು ರಬ್ಬರ್ ಬಾಕ್ಸ್ ತಂದು ಹಿಂಗೆ ಕೊಟ್ರಿ. ಹೋಗು ಯಾಕೆ ಚಂದ ಇರ್ತಾ. ಸರಿ ರಜನಿ ಸರಿ ಬಾಜು ಜಾಸ್ತಿ ತಗೋರಿ. ರೊಕ್ಕ ಕೊಡ್ತಾರಂದ್ರೆ ಹಿಂಗೆ ಒಂದು ಪರಸ್ನಾಗ ತೆಗ್ದಿಡು. ಒಂದು ಇದು ರಬ್ಬರ್ ಬಾಕ್ಸ್ ರೀ. ಒಮ್ಮೆ ತಂದಿಡ್ತೇವ್ರಿ. ಇನ್ನ ಒಯ್ತಾರ ಪುಸ್ತಕ ತರವರಿ ಯಜಮಾನ್ರು ಬರಕರ್ತಾರೆ. ಅವು ಪುಸ್ತಕ ಹೇಳ್ತಾರೆ ಸಾಲೆ ಕೊಡ್ತಾರೆ. ರೊಕ್ಕ ತೊಗೋತಾರೆ. ಸಾಲೆ ಪುಸ್ತಕ ಕೊಡ್ತಾರ, ರೊಕ್ಕ ತೊಗೋತಾರೆ. ಸಾಲೆ ಅದಕ್ಕೆ ಹೇಳ್ತಾರಲಿಲ್ಲ ರೀ ನಾ ಪುಸ್ತಕ. ಇದು ಏನು ಕರಲ್ಪಟ್ಟಿ ಇಬ್ರಿಗೆ ಆತದ. ಹಿಂದಿನ ಒಂದು ನನಗೆ ವಿರಾಜ್ಗೊಂದು ಕಲರ್ ಪಟ್ಟಿದ್ದು 25 ರೂಪಾಯಿ ಅಂತ ದುಡ್ಡು ತಂದೀನಿ. ಇಬ್ರಿಗೆ ಆಗ್ತದೆ ಅಂತ ತೊಗೊಂಡಿನಿ. ಇದಿಷ್ಟು ಕೋಚ್ ಕಟ್ರಿ ಅಲ್ಲ. ಎಲ್ಲ ಕೋಚ್ ಕಟ್ರೆ 5 ತೊಗೊಂಬನೇನ್ರಿ. 5 ರೂಪಾಯಿ ಒಂದು ಹತ್ತ ಇಸು ಅಂದ್ರೆ ಒಮ್ಮೆ 1 ವರ್ಷ ಹೋಗ್ತಾವ್ರಿ. ಇಲ್ಲ ಗಳಿಗೆಗೆ ಮಮ್ಮಿನ ಪೆನ್ಸಿಲ್ ತೊಗೊಂಬ, ಕೋಚ್ ಕಟ್ರೆ ತೊಗೊಂಬ ಮಮ್ಮಿಗೆ ಹೇರಾನ ಆಗ್ಬಿಡ್ತು. ಅದಕ್ಕಾಗಿನೇ ಪಪ್ಪ ಒಮ್ಮೆ ತೊಗೊಂಬ ಅಂತಂದರು. ಮತ್ತು ಪುಸ್ತಕ ಏನು ಹತ್ತಲ್ರಿ ಆಗ್ತಲ್ಲ ನೋಡಮ್. ನಮ್ಮ ಶಾಲೆ ಕೊಡ್ತಾರಲ್ರಿ, ಹಾಗಾಗಿ ತರ್ಲಿಕ್ಕೆ ಹೋಗಿಲ್ಲ. ಈಗ ನಾಳೆ ಸ್ಕೂಲ್ ಹಾಕೊಂಡು ಹೋಗ್ಲಿಕ್ಕೆ ಬಳಿ ತೊಗೊಂಬಂದಿನಿ. ರೆಡ್ ಕಲರೇ ಬೇಕಂತ ಬಳಿ ತೊಗೊಂಬಂದಿನಿ. ಏನು ಬೇಡ ಅಡಿಗೆ ಏನಂತ ಫುಲ್ ಅಂದ್ರೆ ಫುಲ್ ನನ್ನ ಪಿಲ್ಲು ಕೆಳಗೆ ಹಿಂಗೆ ಮಾಡಿದ್ರೆ ಹಿಂಗೆ ಬರ್ತಾವ್ರಿ. ಏನು ಮಾಡೋಕೆ ಗೊತ್ತಾಗಲ್ಲ. ಅದು ಏನಿನ ಕೆಳಗೆ ಏನಾದರೂ ಇದ್ರೆ ಹೇಳಿ. ಅದಕ್ಕೆ ಅಡುಗೆ ತೊಗೊಂಡಿದ್ದಕ್ಕೆ ಏನು ತೆಗಿಲಿಕ್ಕೆ ಇದಿಷ್ಟು ಟೋಟಲ್ 500 ರೂಪಾಯಿ ಖರ್ಚಾಗಿದೆ. ಇದು ಬ್ಯಾಗಿ 100 ರೂಪಾಯಿಗೆ ಉಳ್ಕಿದ 400 ರೂಪಾಯಿ ಖರ್ಚು. ಅದಕ್ಕೆ ಆಗ್ಬಿಟ್ಟ ನೋಡಿ. ಏನೂ ತಂದಿಲ್ಲ, ಬರೀ ಇಷ್ಟೇ ತಂದಿನಂದ್ರೆ ಇಟ್ಟು ಖರ್ಚು ಬಂದ ನೋಡ್ರಿ ಖರ್ಚ ಆಯ್ತು. ಇನ್ನು ಪುಸ್ತಕ ಗೊತ್ತಿಲ್ಲ ಬರ್ರ ತರ್ತಾರೆ. ಈಗ ಬೂಟ್ ತರಬೇಕು ಬರ್ರ, ಅದನ್ನು ಬೂಟ್ನವ್ರು ಬರ್ರ ತರ್ತಾರೆ. ಮೇನ್ ಏನಂದ್ರೆ ನಾಳೆ ಶಾಲೆಗೆ ಹೋಗ್ತಾರೆ. ಶಾಲೆ ಡಬ್ಬ ಬೇಕಾಗಿ ನಮ್ಮ ಸ್ಕೂಲ್ ಟಿಫನ್ ಬಾಕ್ಸ್ ಡಬ್ಬ ಬೇಕಾಗಿರೋ ತಂದಿನಿ. ಡಬ್ಬನೇ ಇಲ್ಲ ಅಂದ್ರೆ ಮತ್ತದರಿಗೆ ನಾಳೆ ಹಿಡಿದು ಸ್ಕೂಲ್ ಸ್ಟಾರ್ಟ್ ಆಗ್ತಾರೆ. ಈಗ ಇಷ್ಟೆಲ್ಲ ತೊಗೊಂಬಂದು ನೋಡ್ರಿ. ಎಲ್ಲ ಪ್ಯಾಕ್ ಮಾಡಿ ಸಣ್ಣ ತೆಗೆದು ಈಗ ಹೊಸೋಗದ ಫ್ರೆಂಡ್ಸ್. ಅಡುಗೆ ಮಾಡ್ತೀನಿ. ಅಡುಗೆ ಮಾಡ್ತೇವೆ ಏನು ಮಾಡ್ತೀವಿ ಅಡುಗೆ ನೋಡಿ. ರಾತ್ರಿ ಊಟಕ್ಕೆ ಮತ್ತು ಶಾವ್ಗೆ ಮಾಡೀನಿ ರೀ ಫ್ರೆಂಡ್ಸ. ನನಗೊಂಥರ ಇದು ಅಲ್ಲಕತ್ತಿದ್ರು. ಮ್ಯಾಗಿ ತಂದು ತಿನ್ಬೇಕಂದ ನಮ್ಮ ಯಜಮಾನ್ರು ಫೋನ್ ಹಚ್ಚಿ ಬೈದ್ರು. ಏನು ಮ್ಯಾಗಿ ತಿಂತಿ ಶಾವ್ಗೆ ಮನ್ಯಾಗ. ಆ ಶಾವ್ಗಿದಿಂದ ಶಾವ್ಗೆ ಬಸಿ ಸಕ್ರೆ ಹಾಲು ತುಪ್ಪ ಹಾಕೊಂಡ್ರಿ ಒಂದು ಸ್ವಲ್ಪ ಇದು ಆಗ್ತದ ಅಂತೇಳಂದ್ರು ಬೈದ್ರು. ಅದಕ್ಕಾಗಿಯೇ ಶಾವ್ಗೆ ಮಾಡಕತ್ತಿಕ್ಕೆ ಶಾವಿಗೆ ಬಸ್ತೀನಿ ರೀ ಫ್ರೆಂಡ್ಸ. ನನಗೆ ಖರೆ ಹೇಳ್ತೀನಿ, ನಂಗೆ ಶಾವ್ಗೆ ಇಷ್ಟ ಆಗಲ್ಲ. ಉಪ್ಪು ತಿಂತೀನಿ ಅಂದ್ರೆ ಸಕ್ರೆ ಹಾಕ್ಕೊಂಡು ಹಾಲು ಅದು ಹಾಕ್ಕೊಂಡು ನಂಗೆ ಹೋಗಂಗಿಲ್ಲ ರೀ. ನಮ್ಮ ಹುಡುಗರಿಗೆ ನಮ್ಮ ವಿರಾಜ್ಗಂತೂ ಕಂಡಪಟ್ಟಿ ಇಷ್ಟ ರೀ ಶಾವ್ಗೆ. ರುಚಿ ಸ್ವೀಟ್ನೇ ಬೊಕ್ಕಳು ಇಷ್ಟ ಆಗ್ತದ. ಅದಕ್ಕಾಗಿ ಅವನಿಗೆ ಇಷ್ಟ ಆಯಿತು, ಅವನ ಉಣ್ತೀನಿ ಮಮ್ಮಿ ಅಂತೇಳಿ ಅಂದನು. ಮತ್ತು ಅವಾಗ ಒಂದು ಜರ ತಿನ್ಬೇಕು ರೀ ಸ್ವೀಟ್ ಅಂತೇಳಿ. ನಮ್ಮ ಪಿಲ್ಲಿಗೂ ಜರ ಇಷ್ಟ ಆಗಲ್ಲ ರೀ, ನಂಗೆ ಇಷ್ಟ ಆಗಲ್ಲ. ಆಕಿನೂ ತಿತ್ತಾಳ ಕಮ್ಮಿ ಸ್ವೀಟ. ಜರ ಬಾಯಿ ಖಾರ ಉಪ್ಪ ಬೇಕು. ಖಾರ ಉಪ್ಪನು ಕಮ್ಮಿ ರೀ ಆಕಿಗೆ. ನನಗಂತೂ ನಾ ಜರ ತಿಂದರೆ ಬೊಕ್ಕಳು ಏನು ತಿನ್ಲಿಲ್ಲ ರೀ ಫ್ರೆಂಡ್ಸ್. ನಂಗೆ ಹೋಗಲಿಲ್ಲ, ಜರ ತಿಂದೆ ನಾನು. ಅಕ್ಕಿ ನಾವು ಈಗ ಜಾಸ್ತಿ ತಿನ್ನಂದ್ರೆ ನಮ್ಮ ವಿರಾಜನೇರು ಇದ್ರಾಗ ಸ್ವೀಟ. ಇವತ್ತು ಅದೇ ಮಾಡೀನಿ ರೀ, ಏನೂ ಇಲ್ಲ ರೀ. ಅದಟ್ಟು ಪನವಡ್ದನ ಮಾಡ್ಬೇಕಂದ್ರೆ ಅದನ್ನು ಮಾಡಿಲ್ಲ ರೀ. ಬರೀ ಇಷ್ಟೇ ಮಾಡಿ ನೋಡಿರಿ ಫ್ರೆಂಡ್ಸ.
ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕಿ ಬಾಯ್ ರೀ ಫ್ರೆಂಡ್ಸ್. ಮತ್ತೆ ಮುಂದೆ ಸಿಗೋಣ.